ಇನ್ನು ಬಿ ನಾಗೇಂದ್ರಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿ.ಕೆ.ಶಿ ರಿಯಾಕ್ಷನ್ ಕೊಟ್ಟರು. ನನ್ನ ಮೇಲೂ ಕೇಸ್ ಇದೆ, ಯಾರ ಮೇಲೆ ಏನೇನು ಕೇಸ್ ಇದೆ ಹೇಳಬೇಕಾ? ಒಂದೇ ದಿನ ಎಲ್ಲ ಬೇಡ ಬಿಡಿ ಮಾತಾಡೋಣ. ಸಿ.ಎಂ ಡಿ.ಕೆ. ಶಿವಕುಮಾರ್ ಕೊಟ್ಟಂಥ ಹೇಳಿಕೆ ಇದು. ಇನ್ನು ಒಂದಷ್ಟು ಕೇಸ್ ಇದೆಯಲ್ಲ, ಇಂಥವ್ರಿಗೆಲ್ಲ ಅವಕಾಶನಾ ಅನ್ನುವಂಥ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟಿದ್ದಾರೆ ಡಿ.ಕೆ.ಶಿ. ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಹೇಳಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಈ ಕೇಸ್ಗಳು ಅಂತ ಬಂದಾಗ ಈ ಪಕ್ಷ ಆ ಪಕ್ಷ ಅಂತ ಬರಲ್ಲ, ಎಲ್ಲರ ಮೇಲೂ ಇರುವಂಥ ಕೇಸ್ ಎಲ್ರಿಗೂ ಗೊತ್ತಾಗಿರುತ್ತೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ತೀಕ್ಷ್ಣವಾಗಿಯೇ ಬುದ್ಧಿವಂತಿಕೆಯಿಂದ ಡಿ.ಕೆ.ಶಿ ಉತ್ತರ ಕೊಟ್ಟರು. ಬಿ ನಾಗೇಂದ್ರಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕಾ ಟಿಪ್ಪಣಿ ವ್ಯಕ್ತಪಡಿಸಿದಂಥ ಹಿನ್ನೆಲೆ ಉತ್ತರ ಕೊಟ್ಟಿದ್ದಾರೆ ಡಿ.ಕೆ.ಶಿ. ಥ್ಯಾಂಕ್ ಯು. ಅದಕ್ಕೆಲ್ಲ ಈಗ ಒಂದೇ ದಿನಕ್ಕೆ ಉತ್ತರ ಕೊಡೋದು ಬೇಡ, ನಿಮ್ಗೂ ಸ್ವಲ್ಪ ಇರಲಿ. ಈಗ ಆಯ್ತಪ್ಪ, ನನ್ನ ಮೇಲೂ ಕೇಸ್ ಹಾಕವ್ರಯ್ಯ, ನನ್ನ ಮೇಲೂ ಕೇಸ್ ಹಾಕವ್ರೆ. ನಾ ಚೀಫ್ ಮಿನಿಸ್ಟರ್ ಮಾಡೋರಲ್ಲ ನಮ್ಮ ಪಾರ್ಟಿಯವರು, ನನ್ನ ಮೇಲೂ ಎಲ್ಲ ಭ್ರಷ್ಟಾಚಾರದ ಕೇಸೆಲ್ಲ ಹಾಕಿಲ್ವಾ, ಜೈಲಿಗೆಲ್ಲ ಕಳಿಸಿಲ್ವಾ? ಯಾರಾದ್ರೂ ಹೇಳಿ, ನಾನು ಬೇರೆಯವ್ರ ಸ್ಟೋರಿಗಳೆಲ್ಲ ಹೇಳಲ್ಲ ನಾನು. ಥ್ಯಾಂಕ್ ಯು.